ನಾನು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು ಎಂದು ಮಾಜಿ ಶಾಸಕ ಕೆ ಮಹದೇವ್ ಅವರು ತಿಳಿಸಿದರು. ಕೇರನಹಳ್ಳಿ ಗ್ರಾಮದಲ್ಲಿ ನಡೆದ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದು, 1 ವರ್ಷ ಅತಿವೃಷ್ಟಿಯಿಂದ ಜನಜೀವನ ಅಸ್ತವ್ಯಸ್ತಗೊಂಡರೆ, 2 ವರ್ಷಗಳು ಕೊರೋನಾ ಮಹಾಮಾರಿಯಿಂದ ಅಭಿವೃದ್ಧಿ ಕಾರ್ಯಗಳು ಅಡಚಣೆಗೆ ಒಳಗಾದವು. ಉಳಿದ 2 ವರ್ಷಗಳಲ್ಲಿ ವಿರೋಧ ಪಕ್ಷದವರು ಆಡಳಿತದಲ್ಲಿದ್ದರೂ ಕೂಡ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ಪ್ರಾಥಮಿಕ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು. ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಾಗೂ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ, ಅಂಗನವಾಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರಮಿಸಿದ್ದು, ರಾಜಕೀಯ ಅಡೆತಡೆಗಳ ನಡುವೆಯೂ ತಾಲೂಕಿನ ಜನರ ಹಿತಕ್ಕಾಗಿ ಕೆಲಸ ಮಾಡಿದ್ದು, ಮುಂದೆಯೂ ಜನರ ಬೆಂಬಲದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸುವ ಆಶಯವಿದೆ ಎಂದು ಅವರು ತಿಳಿಸಿದರು. ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಶೆಟ್ಟರು ಮಾತನಾಡಿ, ಕಾರ್ಯಕರ್ತರು ಕೇವಲ ಚುನಾವಣೆಯ ಸಮಯದಲ್ಲಿ ಮಾತ್ರವಲ್ಲದೆ ನಿರಂತರವಾಗಿ ಜನರೊಂದಿಗೆ ಸಂಪರ್ಕದಲ್ಲಿದ್ದು ಸರ್ಕಾರದ ಹಾಗೂ ನಮ್ಮ ನಾಯಕರ ಸಾಧನೆಗಳನ್ನು ಜನರಿಗೆ ತಿಳಿಸಬೇಕು. ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾರ್ಯಕರ್ತರು ಸಂಘಟಿತವಾಗಿ ಕೆಲಸ ಮಾಡಿದರೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಾಧ್ಯ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಯೂತ್ ಅಧ್ಯಕ್ಷ ನವೀನ್, ಪಂಚಬಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪರಮೇಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮುತ್ತುರಾಜು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂಜುಂಡೇಗೌಡ, ಸದಸ್ಯರಾದ ಪುಟ್ಟಸ್ವಾಮಿ, ಓಂಕಾರ, ಮುಖಂಡರಾದ ರಾಜುಗೌಡ, ಸ್ವಾಮಿ ನಾಯಕ್, ವೆಂಕಟೇಶ್, ಸುನಿಲ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. ಏನು 350 ಹಳ್ಳಿಗಳಲ್ಲಿ ನಾನು 60-70 ಭಾಗ ಕೆಲಸಗಳನ್ನು ಮುಗಿಸಿಕೊಂಡಿದ್ದೇನೆ. 30 ಭಾಗ ಏನು ಬಾಕಿ ಕೆಲಸಗಳಿವೆ, ಆ ಕೆಲಸಗಳು ಆಗಬೇಕು. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ವಾಸಿಸುವಂತಹ ಹಳ್ಳಿಯ ರೈತರ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂತಹ ಭಾವನೆಯಿಂದ ಗ್ರಾಮಾಂತರ ಪ್ರದೇಶದ ಜನರ ಮೂಲಭೂತ ಸೌಕರ್ಯಗಳನ್ನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಅದೇನೋ 3 ಸಾರಿ ನಿಂತು 4 ಸಾರಿ ನಿಂತು 3 ಸಾರಿ ಸೋತು ಒಂದೇ ಸಾರಿ ಆಶೀರ್ವಾದ ಮಾಡಿದ್ದೀನಿ. ಬಹಳ ಕಷ್ಟಪಟ್ಟು ಮಾಡಿದ್ರು. ವೋಟ್ ಹಾಕೋದು, ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಜನರನ್ನ ದಾನ ಮಾಡೋ ಜವಾಬ್ದಾರವನ್ನ ಆದ್ರಿಂದ ನನ್ನ ಕೈ ಶಕ್ತಿ ಮೀರಿ ಏನಾರ ಕೊಟ್ಟಂತಹ 5 ವರ್ಷದಲ್ಲಿ 2 ವರ್ಷ ಕೊರೋನಾ. ನಿಮ್ಮನ್ನ ನಾನು ನೋಡೋದಿಲ್ಲ, ನಮ್ಮನ್ನ ನೀವು ನೋಡಿದ್ರೆ ಅಂಟುತ್ತದೆ. ಎಲ್ಲಿ ಯಾರ ಸತ್ರೆ ಕೊರೋನಾದಲ್ಲಿ ಬಟ್ಟೆ ಮುಚ್ಚಿ ಯಾರ ಮುಖ ತೋರಿಸ್ದಂಗೆ ತಪ್ಪನ್ನು ಮಾಡ್ತಿದ್ರು. ಜ್ಞಾಪಕ ಇದೆ ನನಗೆ. ಬಹಳಷ್ಟು ಕಡೆ ಆಗಿವೆ. ಅದನ್ನ ಟಿವಿ ಮುಖಾಂತರ, ಪತ್ರಿಕೆಗಳ ಮುಖಾಂತರ ನೋಡಿದಾಗ ಭಯ ಇತ್ತು ಮನುಷ್ಯನಿಗೆ. ಆ ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. 1 ವರ್ಷ ಅತಿವೃಷ್ಟಿ ಮಳೆ, ಕೊಡಗು ಮುಳುಗಡೆ ಆಯ್ತು. ಉತ್ತರ ಕರ್ನಾಟಕ ಬಹಳ ಅತಿವೃಷ್ಟಿ ಮಳೆಯಿಂದ ಮುಳುಗಡೆಯಾಗಿ ಅನಾಹುತ ಆಯಿತು. ಅವಾಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಗಳಾಗಿ ಅಲ್ಲಿ ಏನೇನು ಅನಾಹುತ ಆಯಿತು ಅದನ್ನೆಲ್ಲ ಸರಿಪಡಿಸಬೇಕಾದ್ರೆ 1 ವರ್ಷ ಬಹಳಷ್ಟು ಶ್ರಮವಾಯಿತು. ಅದರ ಮಧ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಹಕಾರ ಸಂಘಗಳಲ್ಲಿ ರೈತರು ಏನು ಸಾಲವನ್ನ ಪಡೆದಿದ್ದಾರೆ ಆ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಅವರ ಅಧಿಕಾರಾವಧಿ 1 ವರ್ಷ 2 ತಿಂಗಳಲ್ಲೇ ಈ ಕಾಂಗ್ರೆಸ್ನವರ ಕುತಂತ್ರದಿಂದ ಬುದ್ಧೇನೋ ಸಂದರ್ಭ ಬಂದು ಹೋದಾಗ ನಾವೆಲ್ಲ ಕೂತು ಜನ ನಮಗೆ ಮತ ಕೊಡುವ ಸಂದರ್ಭದಲ್ಲಿ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದೀವಿ. ನೀವು ಅದನ್ನ ಘೋಷಣೆ ಮಾಡಿ ಸರ್ಕಾರ ಹೋದ್ರೂ ಪರವಾಗಿಲ್ಲ, ರಾಜೀನಾಮೆ ಕೊಡಿ ಅಂತಕ್ಕಂಥ ಒತ್ತಡವನ್ನು ಹೇಳೋದು ನಾವೆಲ್ಲ ಅವರು ಕಾಂಗ್ರೆಸ್ನವರ ಒಪ್ಪಿಗೆ ತಗೋಬೇಕಾಗಿತ್ತು. ಆದರೆ ಕಾಂಗ್ರೆಸ್ನವರು ಸಾಲ ಮನ್ನಾ ಮಾಡುವ ವಿಷಯದಲ್ಲಿ ಸಹಕಾರ ಕೊಡಲಿಲ್ಲ. ಆದರೂ ಒಬ್ಬ ಮುಖ್ಯಮಂತ್ರಿಯಾಗಿ ದಿಟ್ಟತನದ ನಿರ್ಧಾರವನ್ನು ತಗೊಂಡು ಸಹಕಾರ ಸಂಘಗಳಲ್ಲಿ 1 ಲಕ್ಷ ರೈತ ಮಾಡಿದ ಸಾಲದ ಮನ್ನಾವನ್ನ ಮಾಡುವ ಜೊತೆಗೆ 2 ಲಕ್ಷ ಇದು ಕಮರ್ಷಿಯಲ್ ಬ್ಯಾಂಕ್, ಅದರಲ್ಲಿ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡುವಂತ ನಿರ್ಧಾರ ತಗೊಂಡು ಒಳ್ಳೆಯ ದಿಟ್ಟತನದ ನಿರ್ಧಾರವನ್ನು ತಗೊಂಡು ಹಣವನ್ನು ಮಂಜೂರಾತಿ ಮಾಡಿ ರಾಜೀನಾಮೆ ಕೊಟ್ಟು
ಆಮೇಲೆ ನಾವು ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಯಡಿಯೂರಪ್ಪನ ಕಾಲದಲ್ಲಿ ಕೊರೋನಾ, ಅದು 2 ವರ್ಷ ಬಹಳ ಕೆಟ್ಟ ದಿನಗಳು ನಮಗೆ. ಅದಾದ್ಮೇಲೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಇನ್ನು ಉಳಿದ 2 ವರ್ಷದಲ್ಲಿ ನಾನು ಕೆಲಸ ಮಾಡಿ ಏನಪ್ಪ ಜನರಿಗೆ ಉತ್ತರ ಕೊಡೋದು ಮಾಡದೆ ಹೋದ್ರೆ ಮುಖಂಡರು ನಮಗೆ ಸಹಕಾರವನ್ನು ಕೊಟ್ಟು ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟು ಬಂದವರನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಕೆಲಸ ಮಾಡಲಿಲ್ಲ ಅಂದ್ರೆ ಮತ್ತೆ ಚುನಾವಣೆಯಲ್ಲಿ ಹೇಗೆ ಮುಖ ತೋರಿಸುವುದು ಅಂತಕ್ಕಂಥ ಭಯ ನನ್ನ ಮನಸ್ಸಲ್ಲಿ ಕಾಡ್ತು. ಆದ್ರೂ ನಾನು ಸರ್ಕಾರ ಇಲ್ಲೇ ಇರುವ ಬಿಜೆಪಿ ಮಂತ್ರಿಗಳು ಮುಖ್ಯಮಂತ್ರಿಗಳ ಸಹಕಾರದಿಂದ ಕೆಲಸವನ್ನು ಮಾಡಿ ಪ್ರಾಮಾಣಿಕ ಪ್ರಯತ್ನವನ್ನು ನನ್ನ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದ ಜನರ ತೃಪ್ತಿಯಿಂದ ಪೂರ್ಣ ಮಾಡಿಲ್ವಲ್ಲ. ಪೂರ್ಣ ಮಾಡಿದ್ರೆ ಅವ್ರಿಗೂ ಬಹಳ ಸಂತೋಷ ಆಗ್ತಿತ್ತು. ಪೂರ್ಣ ಮಾಡಕ್ಕೆ ಸಿಕ್ಕಿದ್ದೆ 2 ವರ್ಷ. ಆದ್ರಿಂದ ನನ್ನ ಶಕ್ತಿ ಮೀರಿ ನಮ್ಮ ಕಾರ್ಯಕರ್ತರ ಮುಖಂಡರ ಗೌರವವನ್ನು ಉಳಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಮತ್ತು ನಮ್ಮ ಯುವ ಜನತಾ ದಳದ ಅಧ್ಯಕ್ಷರಾದಂಥ ನವೀನ್ ರವರೇ, ನಿರಂಜನ್ ರವರೇ, ಪರಮೇಶ್ವರ್ ಅವರೇ, ಇಲ್ಲಿ ಈ ವೇದಿಕೆಯ ಮೇಲೆ ಎಲ್ಲರ ಹೆಸರು ಗೊತ್ತಿಲ್ಲ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳೇ ಸೇರಿರ್ತಕ್ಕಂಥ ಎಲ್ಲ ಗ್ರಾಮದ ಎಷ್ಟು 6 ಗ್ರಾಮನೋ 7 ಗ್ರಾಮನೋ 3 ಎಲ್ಲ ಮುಖಂಡರುಗಳೇ, ನಾವು ಈ ದಿವಸ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಜೆಡಿಎಸ್ ಪಕ್ಷವನ್ನ ಬಲಪಡಿಸಬೇಕು. ಬರ್ತದೆ ಆ ಚುನಾವಣೆಗೆ ನಾವು ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಅಂದ್ರೇನು? ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು. ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂದ್ರೆ ಅಂತಹ ಅಭ್ಯರ್ಥಿಗಳನ್ನ ನಾವು ರೆಡಿ ಮಾಡಬೇಕು. ಗೊತ್ತಾಯ್ತು? ಅವರು ಗೆದ್ದು ಎಷ್ಟು 6 ಏನು ಅವರು ಮೆಂಬರ್ 5 ಈ ಊರಲ್ಲಿ ಒಟ್ಟಿಗೆ 9 ಒಟ್ಟಿಗೆ 9 ಇಲ್ಲ 6 ಇಲ್ಲ 5 5 4 9 ನಮ್ಮ ಪಕ್ಷದ ಮಾತ್ರ ಸಾಧ್ಯ ಇದೆ. ಇವತ್ತು ನಮ್ಮೂರಿಗೆ ಭಾರಿ ಕೇಳ್ಕೊಂಡ್ವಿ, ಎಲ್ಲ ಹಿಂದೆ ಮನೆ ಬಾರಿ ಕೇಳ್ಕೊಂಡು ಬಂದಿದ್ವಿ. ನೋಡಕಂದ್ರೆ ನಡ್ರೆ ಮಾಕಂದ್ರೆ ನಡ್ರೆ ನೀವು ಮರ್ಕೊಂಡ್ರೆ ನಾವು ಮರ್ಕೊಂಡ್ರೆ ನಮ್ಮ ಮಾತುಗಳನ್ನ ಕೇಳ್ಕೊಂಡು ಬಂದಿದ್ವಿ. ಆದರೆ ನಮಗೆ ಹೋಗಿ ಕೇಳ್ಕೊಂಡಾಗ ನಮಗೆ ಒಂದು 35 ಲಕ್ಷ ರೋಡ್ನ ಅವ್ರು ಅವಧಿ ಮಾಡಿಕೊಟ್ರು. ಅದೇ ರೀತಿ ರಮೇಶ್ ಪಂಚಾಯತ್ ಇಲ್ಲಿ 5 ವರ್ಷ ನಾವು ಸೊಸೈಟಿ ಸಹಕಾರ ಸಂಘದಿಂದ ನಾವು ಕೆಲಸ ಮಾಡೋದು. ಅವ್ರನ್ನ ಕೇಳ್ಕೊಂಡಾಗ ಮತ್ತೆ ಅವ್ರನ್ನ ನಾನು ಓದಿಸಿ ಅವ್ರ ಸರಿಯಾಗಿ ಓದಿಸಿದ್ರನ್ನ 5 ಗುಂಟೆ ಜಾಗ ಇವತ್ತು ಬೆಲೆ ಕಟ್ಟಾಗಿಲ್ಲ. ಆ ಜಾಗ ಮಾಡಿಸ್ಬೇಕು. ಮತ್ತೆ ಇವತ್ತು ನಮಗೆ ಕೆಲವೊಂದು ಹೋದಾಗ ಯಾವ ಟೈಮಿಗೆ ಹೋದಾಗ ನಾವೇ ಅವ್ರು ಪಟ್ಟಿ ಮಾಡ್ಕೊಡೋಂಥ ಅವಶ್ಯಕತೆ ಇಲ್ಲ. ಯಾವ ಟೈಮ್ ಯಾರು ನಮ್ಮ ಊರಿಂದ ಹೋಗಿ ನರ್ಲಾಪುರ ಅಂತ ಹೇಳಿದ್ರೆ ಕಿರ್ಲಿ ಅಂತ ಹೇಳಿದ್ರೆ ಬಂದಪ್ಪ ಏನಾದ್ರು ಕೆಲಸ ಅಂತ ಮಾಡ್ಕೊಳ್ಳೋ ವ್ಯಕ್ತಿ ಅಂದ್ರೆ ಹೋಗ್ತದೆ. ಅದು ನಾವೇ ನಮ್ಮ ಅಣ್ಣನ ಹೇಳ್ಕೊಂಡ್ರೆ ಅಲ್ಲ ನಿಮ್ಮಂತರ ಬಾಯಲ್ಲಿ ನಾವು ಕೇಳಬೇಕಾಗ್ತದೆ. ಹಾಗಾಗಿ ನಮ್ಗೆ ಇಷ್ಟು ಮಾತ್ರ ಅವಕಾಶ ಮಾತನ್ನು